ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜ್ ಅಲ್ಲಿಗೆ ಬಂದಿರ್ತಾನೆ. ಆಗ ಅಪ್ಪು ಓಡೋಗಿ ಹೇಗೋ ಬಾವ ಬಂದ್ರು, ಬೇಗ ವಿಚಾರನ ತಿಳಿಸ್ಬೇಕು ಅಂತ ಓಡ್ತಾ ಇದ್ದಂಗೆ, ಬಾವ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದೀರಾ? ನಾನೇನ್ ಬೇಕು ಅಂತ ಸ್ವಿಚ್ ಆಫ್ ಮಾಡಿಲ್ಲ, ಚಾರ್ಜಿಂಗ್ ಇದ್ದಿಲ್ಲ, ಅದಕ್ಕೆ ಸ್ವಿಚ್ ಆಫ್ ಆಯ್ತು. ಸರಿ ಆಯ್ತು ಬಾವ, ನಿಮ್ಗೆ ಒಂದ್ ವಿಚಾರ ಹೇಳ್ಬೇಕು. ಏನ್ ಹೇಳು ಅಂತ ರಾಜ್ ಹೇಳ್ಬೇಕಾದ್ರೆ, ಅದು ಅಕ್ಕನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಬಾವ. ಹಾ, ಏನ್ ಹೇಳ್ತಾ ಇದ್ಯಾ ನೀನು? ನಿಜ ಬಾವ, ಯಾರೋ ಗೊತ್ತಿಲ್ದೇ ಇರೋರು ಅಕ್ಕನ ಕಿಡ್ನಾಪ್ ಮಾಡ್ಕೊಂಡು ಓಮಿನಿ ಯಾವ್ದೋ ಒಂದ್ ಕಾರಲ್ಲಿ ಎತ್ಕೊಂಡು ಹೋಗ್ತಾ ಇದ್ರು. ನಾನ್ ಹೋಗ್ದೆ, ಆದ್ರೆ ಅವ್ರು ಕಾರ್ ನಿಲ್ಲಿಸ್ತೀರಾ ಹಂಗೆ ಹೋಗ್ಬಿಟ್ರು ಅಂತ ಹೇಳ್ತಾ ಇರ್ತಾಳೆ ಅಪ್ಪು. ಸರಿ ಬಾ ಬಾ ಹೋಗೋಣ, ಯಾರು ಏನು ಅಂತ ತಿಳ್ಕೊಳ್ಳೋಣ ಅಂತ ಹೊರಟಿರ್ತಾರೆ. ಈ ಕಡೆ ರಾಜ್ ಮತ್ತೆ ಅಪ್ಪು ಕಾವ್ಯನ ಸೀದೆಯಿನ ಒಳಗಡೆ ತಳ್ಳಿರೋದ್ನ ನೋಡಿ ಅಲ್ಲಿ ಅಮಾಯಕರು ಹುಡುಗಿರ್ನು ನೋಡಿ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ, ನೀವೆಲ್ಲ ಏಂತಕ್ಕೆ ಹೀಗಿದ್ದೀರಾ? ನೀವೇನು ಎದ್ರುಕೊಂಬೇಡಿ, ನಾನಿದ್ದೀನಿ, ನೀವ್ ಯಾವ್ದೇ ಕಾರಣಕ್ಕೂ ಅಳ್ಬೇಡಿ ಅಂತ ಕಾವ್ಯ ಎಲ್ಲರಿಗೂ ಸಮಾಧಾನ ಮಾಡ್ತಾ ಇರ್ತಾಳೆ. ಅಕ್ಕ, ಇಲ್ಲಿ ಬರೋರ್ನ ಬಿಡಲ್ಲ ಕಣಕ್ಕ, ಹಿಂಗೇನೆ ನಮ್ನ ಸತಾಯಿಸ್ತಾರೆ ಅಂತ ಹೇಳ್ತಾ ಇರ್ತಾರೆ ಆ ಹುಡ್ಗಿರೆಲ್ಲ. ಅದನ್ನ ನೋಡಿ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ರೌಡಿ ಅವರು ಬೇರೆಯವ್ರಿಗೆ ಫೋನ್ ಮಾಡಿ, ಇನ್ನ ಹಾಫ್ ಅನ್ ಅವರ್ ಅಷ್ಟೇ ಕಣ ಇರೋದು, ಬೇಗ ಗಾಡಿನ ತಗೊಬಂದು ಇವ್ರನ್ನೆಲ್ಲ ಹ್ಯಾಂಡ್ ಓವರ್ ಮಾಡೋ ದುಬೈಗೆ ಅಂತ ಹೇಳ್ತಾ ಇರ್ತಾರೆ. ಆ ವಿಚಾರನೂ ಕೇಳಿಸ್ಕೊಂಡು ಕಾವ್ಯನ್ಗೆ, ಏನು ಅರ್ಧ ಗಂಟೆ ಅಷ್ಟೇನ ಇರೋದು, ಹೇಗಾದ್ರೂ ನಾವು ತಪ್ಪಿಸ್ಕೋಬೇಕಲ್ಲ, ಇವ್ರನ್ನೂ ನಾನು ಕಾಪಾಡ್ಬೇಕು, ಈ ಅಮಾಯಕ ಹುಡ್ಗಿರ್ನೆಲ್ಲ ಸೇಫ್ ಮಾಡ್ಬೇಕಲ್ಲ, ಏನಪ್ಪಾ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ. ಈ ಕಡೆ ನೋಡಿದ್ರೆ ರಾಜ್ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ, ನನ್ ಮಿಸ್ಸಸ್ ಕಿಡ್ನಾಪ್ ಆಗಿದ್ದಾರೆ ಅಂತ. ಆಗ ಸರಿ ಸರ್, ಏನಾದ್ರೂ ಕ್ಲೂ ಸಿಕ್ಕಿದ್ರೆ ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಇವಾಗ ಈ ರೀತಿ ಎಲ್ಲ ಜಾಸ್ತಿ ನಡೀತಾ ಇದೆ ಸರ್, ಏನಾಗುತ್ತೋ ಗೊತ್ತಿಲ್ಲ, ನಿಮ್ ಪ್ರಯತ್ನ ನೀವು ಮಾಡಿ, ಇಲ್ಲಿ ನಮ್ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಪೊಲೀಸ್ ಅವರು. ಈ ಕಡೆ ನೋಡಿದ್ರೆ ಹೇಗಾದ್ರೂ ಮಾಡಿ ನಾವು ಸೇಫ್ ಆಗ್ಬೇಕಲ್ಲ ಅಂತ ಕಾವ್ಯ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ, ಯಾವ್ದಾದ್ರು ದಾರಿ ಸಿಗುತ್ತಾ ಅಂತ. ಈ ಕಡೆ ನೋಡಿದ್ರೆ ರೌಡಿ ಅವರೆಲ್ಲ ಅವ್ರಿಗೋಸ್ಕರನೇ ಕಾವಲ್ ಕಾಯ್ತಾ ಇದ್ದ ಒಬ್ಬ ಮನುಷ್ಯ, ಆ ಹುಡ್ಗಿದಿರ್ಗೋಸ್ಕರನೇ ಎಲ್ಲೂ ಓಡೋಗ್ಬಾರ್ದು ಅಂತ ಕಾವಲ್ ಕಾಯ್ತಾ ಇದ್ದಿದ್ ಮನುಷ್ಯ, ಏಯ್ ಎಲ್ಲೂ ಹೋಗ್ಬೇಡ ಕಣೋ, ಅರ್ಧ ಗಂಟೆಲಿ ಬಂದೇ ಬಿಡ್ತಾರೆ ಕಾರು ಅವರು, ಆಯ್ತಾ? ಆಮೇಲೆ ಬೇಕಂದ್ರೆ ನೀನ್ ಎಲ್ಲಿಗಾದ್ರೂ ಹೋಗು, ಇವ್ರನ್ನೆಲ್ಲ ದುಬೈಗೆ ಹ್ಯಾಂಡ್ ಓವರ್ ಮಾಡ್ಬೇಕು, ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಟ್ಕೊಂಡು ಇಲ್ಲೇ ಇರೋದ್ ಕಲಿ ಅಂತ ಹೇಳಿ ಕಳಿಸಿರ್ತಾರೆ. ಈ ಕಡೆ ನೋಡಿದ್ರೆ ಹೇಗಾದ್ರೂ ಮಾಡಿ ನಾವೇನಾದ್ರೂ ಮಾಡ್ಬೇಕಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಂಗೆ ಕಾವ್ಯ ಎಲ್ಲರಿಗೂ ಏನೋ ಒಂದು ವಿಚಾರನ ಹೇಳಿ, ಸರಿ ಏನೋ ಒಂದ್ ಮಾಡೋಣ, ನೀವು ಸುಮ್ನೆ ಇರಿ ಅಂತ ಹೇಳಿ ಕಾವ್ಯನು ತುಂಬಾ ಸಪೋರ್ಟಿವ್ ಆಗಿ ನಿಂತಿರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ಗೆ ಮತ್ತೆ ಪೊಲೀಸ್ ಅವ್ರು ಫೋನ್ ಮಾಡಿ, ಈ ರೀತಿ ನೀವು ಕೊಟ್ಟಿರೋ ಅಡ್ರೆಸ್ ಅಲ್ಲೇ ಲಾಸ್ಟ್ ಲೊಕೇಶನ್ ಕಾಣಿಸ್ತಿದೆ, ಹಾಗಾಗಿ ನಾವು ಬೇಗ ಕಂಡುಹಿಡಿಬಹುದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಪೊಲೀಸ್ ಅವರು. ಈಗ ಇನ್ನೊಂದು ಇನ್ಸಿಡೆಂಟ್ ನಡೀತಾ ಇದೆ, ಇಲ್ಲಿ ಇರೋ ಯಾರ್ಯಾರು ಒಂಟಿ ಹೆಂಗಸು ಓಡಾಡ್ತಾ ಇರ್ತಾರೋ ಅವ್ರನ್ನೆಲ್ಲ ಎತ್ತಾಕೊಂಡು ವುಮೆನ್ ಟ್ರಾಫಿಕ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಅವ್ರನ್ನ ಇಲ್ಲಿ ಇರಕ್ಕೂ ಬಿಡೋದಿಲ್ಲ, ಏನೊಂದ್ ಅರ್ಧ ಮುಕ್ಕಾಲ್ ಗಂಟೆ ಒಳಗಡೆ ಆ ಹುಡ್ಗಿರ್ನ ವಿದೇಶಗಳಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿರೋ ವಿಚಾರ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿರುತ್ತೆ ರಾಜ್ಗೆ. ಅಪ್ಪನು ಸಹ ಹಾಗೆ ನೋಡ್ತಾ ಇರ್ತಾಳೆ, ಈಗ ಏನ್ ಮಾಡೋದು ಅಂತ. ಅವರು ಸಹ ಕಾಲ್ ಕಟ್ ಮಾಡಿದಾಗ ರಾಜ್ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಲ್ಲ ಬಾವ, ನೀನ್ ನೋಡಿದ್ರೆ ಅಕ್ಕನ ಮೇಲೆ ಇಷ್ಟೊಂದ್ ಪ್ರೀತಿ ಇದೆ, ನೋಡಿದ್ರೆ ನಿನ್ಗೆ ಪ್ರೀತಿನೇ ಇಲ್ಲ ಅನ್ನೋ ರೀತಿ ಇರ್ತ್ಯಾ, ಯಾವಾಗೂ ಕೋಪ ಮಾಡ್ಕೊಂಡೇ ಇರ್ತ್ಯಾ. ಈಗೂ ನನಗೆ ಕೋಪನೇ ಇದೆ ಆ ಕಳಾವತಿ ಮೇಲೆ. ಒಂದ್ ಮಾತು ಹೇಳಿ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ ಗೊತ್ತಾಗದ್ ಬೇಡ್ವಾ ಒಂಚೂರುನು ಅಂತ ಹೇಳ್ತಾ ಇದೆ. ಆ ವಿಚಾರ ಕೇಳಿಸ್ಕೊಂಡು ಅಪ್ಪನು ಸಹ ಮೌನವಾಗ್ಬಿಡ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ರೌಡಿ ಒಬ್ಬ ಬರ್ತಾನೆ, ಹೇಗಾದ್ರೂ ಮಾಡಿ ಅವನ ಹತ್ರ ಫೋನ್ ನ ಕಿತ್ಕೋಬೇಕಲ್ಲ ಅಂತ ಪ್ಲಾನ್ ಮಾಡಿ ಎಲ್ಲಾರು ಗುಂಪು ಕಟ್ಕೊಂಡಿರ್ತಾರೆ. ಅಣ್ಣ ಬಿಟ್ಬಿಡೋಣ ಪ್ಲೀಸ್ ಅಣ್ಣ, ನಾವೇನು ತಪ್ಪಿಲ್ಲ ಬಿಟ್ಬಿಡೋಣ ಅಂತ ಅಲ್ಲಿರೋ ಹುಡ್ಗಿರೆಲ್ಲ ಗುಂಪು ಕಟ್ಕೊಂಡ್ರೆ ಕಾವ್ಯ ಸೀದಾ ಅವನ್ ಫೋನ್ ಎತ್ಕೊಂಡು ರಾಜ್ಗೆ ಮೆಸೇಜ್ ಹಾಕ್ತಾಳೆ, ಈ ಲೊಕೇಶನ್ಗೆ ನೀವು ಬನ್ನಿ, ನಮ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹಾಕ್ಬಿಟ್ಟಿರ್ತಾಳೆ ಮೆಸೇಜು. ಸರಿ ಅಂತ ರಾಜ್ ಆ ಮೆಸೇಜ್ ನ ತೆಗ್ದಿ ನೋಡಿ ಲೊಕೇಶನ್ಗೆ ಹೋಗೋಣ ಅಂತ ಹೊರಟಿರ್ತಾನೆ. ರಾಜ್ ಸಹ ಈ ರೌಡಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ಅಯ್ಯೋ ನನ್ ಫೋನ್ ಇಂದ ಯಾವ್ದೋ ಮೆಸೇಜ್ ಹೋಗಿದ್ಯಲ್ಲ ಅಂತ ನೋಡಿದ್ರೆ, ಏಯ್ ಇದ್ ನೀನೇ ಮಾಡಿರೋದಲ್ವಾ ಕೆಲ್ಸ, ಏನ್ ನಿನಗೆ ಸ್ವಲ್ಪನೂ ಬುದ್ಧಿ ಬೇಡವಾ ಅಂತ ರೌಡಿ ಅವರೆಲ್ಲ
ಆ ಹೆಂಗ್ಸಿಗೆ ಹೊಡಿತಾ ಇರ್ತಾರೆ. ಏನ್ ಮಾಡ್ತಾ ಇದ್ದೀರಾ ನೀವು, ನಿಮಗ್ ಸ್ವಲ್ಪನೂ ಬುದ್ಧಿ ಅನ್ನೋದಿಲ್ಲ ಅಲ್ವಾ ಅಂತ ಬೈತಾ ಇನ್ನ ಕಪ್ಪಾಳ ಹೊಡಿತಾ ಇರ್ತಾರೆ. ಅದನ್ನ ನೋಡಿ ಕಾವ್ಯನ್ಗೂ ಬೆಚ್ ಬೀಳ್ತಾ ಇದ್ದಂಗೆ, ಸಾಕು ನಿಲ್ಸೋ, ನಾನೇ ಮಾಡಿದ್ದು, ಏನೀಗ ನನ್ ಗಂಡ ಬಂದಿ ನಿಮ್ಗೆ ಬದ್ಕೊಳಕ್ ಬಿಡ್ತಾನ ನೋಡ್ಕೊಳ್ರಿ, ಅವಾಗ ನೀವೇನೆ ಅವ್ರ ಕಾಲ್ ಕೆಳಗೋಗಿ ಅಣ್ಣ ಕ್ಷಮಿಸ್ಬಿಡೋಣ ಅಂತ ನೀವೇ ಹೇಳ್ಬೇಕು, ಆ ರೀತಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರು. ಕಾವ್ಯನ್ಗೆನೆ ಅವನು ಹಿಂತಿರ್ಗಿನ ಹೊಡಿತಾ ಇರ್ತಾನೆ. ಹೇ ಸುಮ್ನೆ ಕುತ್ಕೊಳ್ರಿ, ಕೈ ಕಾಲ್ನೆಲ್ಲ ಕಟ್ಟಾಕಿರ್ತಾನೆ. ಈ ಕಡೆ ನೋಡಿದ್ರೆ ರಾಜ್ ಅವ್ರು ಕಳ್ಸಿರೋ ಅಡ್ರೆಸ್ಗೆ ಸೀದಾ ಅಪ್ಪು ಮತ್ತೆ ರಾಜ್ ಇಬ್ರು ಬಂದಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ನೋಡಿದ್ರೆ ರೌಡಿಗಳು ಇಸ್ಪೀಟ್ ಆಟ ಹಾಡ್ಕೊಳ್ತಾ ಇದ್ದಂಗೆ, ಅಣ್ಣ ಯಾರೋ ಬಂದಿದ್ದಾರೆ ನೋಡೋಣ ಅಂತ ರೌಡಿ ಹೇಳ್ತಿದಂಗೆ, ಏಯ್ ನಿನ್ ಪಾಡಿ ನೀನ್ ಕೆಲ್ಸ ಮಾಡೋ, ನೋಡ್ಕೋತೀನಿ ನಾನು ಅಂತ ಹೇಳಿದಾಗ ರಾಜ್ ಸೀದಾ ಆ ಫಾರ್ಮ್ ಹೌಸ್ ಒಳಗ್ ಬರ್ತಾನೆ. ಆಗ ಅಲ್ಲಿರೋನು, ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಅದು ಏನು ಇಲ್ಲ, ನನಗ್ ಬೇಕಾಗಿರೋ ಒಬ್ರು ವ್ಯಕ್ತಿ ಹುಡ್ಕೊಂಡ್ ಬಂದಿದ್ದೀನಿ, ಇಲ್ಲಿ ಯಾರು ಇರ್ತಾರೆ ಅಂತ ವ್ಯಕ್ತಿ, ಇದು ನಮ್ ಫಾರ್ಮ್ ಹೌಸ್, ಪ್ರೈವೇಟ್ ಫಾರ್ಮ್ ಹೌಸ್, ನೀವೇನು ಸರಾಸರಿ ಅಂತ ಹೀಗೆ ಬಂದ್ಬಿಟ್ರೆ ಏನ್ ಸರಿ ಇರುತ್ತೆ, ಹೊರಡಿ ಟೈಮ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರು. ಯಾಕ್ರಿ ಆ ರೀತಿ ಬಡ್ಕೋತಾ ಇದ್ದೀರಾ, ನಮ್ ಬಾವ ಸ್ವಲ್ಪ ಚೆಕ್ ಮಾಡ್ತಿದ್ದಾರೆ ತಾನೆ, ಸ್ವಲ್ಪ ಮೌನವಾಗಿರ್ರಿ ಅಂತ ಅಪ್ಪನು ಸಹ ಜೋರಾಗಿ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ ಆ ಕಡೆಯಿಂದ ಈ ಕಡೆ ಎಲ್ಲಾ ಕಡೆನೂ ಹುಡುಕ್ತಾ ಇದ್ದಿದ್ದ ನೋಡಿ ಕಾವ್ಯನ್ಗೆ ನಮ್ ಯಜಮಾನ್ರು ಬಂದಿದ್ದಾರೆ ಅಂತ ಅವಳಿಗೆ ಗೊತ್ತಾಗಿ ಅವಳಿಗೆ ಬಾಯಿಗೆ ಪ್ಲಾಸ್ಟರ್ ಹಾಕ್ಬಿಟ್ಟಿರ್ತಾರೆ. ಹ್ಞೂ ಅಂತ ಹೇಳ್ತಾ ಇದ್ರು. ಓ ಅವನೇನಾ ನಿನ್ ಗಂಡ ಬಂದು ಏನೋ ದಬ್ಬಾಕ್ತಾನೆ ಅಂದೆ, ನೋಡು ಏನು ದಬ್ಬಾಕಿಲ್ಲ, ಸುಮ್ನೆ ನೋಡ್ಕೊಂಡು ಹೋಗ್ತಾ ಇದ್ದಾನೆ, ಅಷ್ಟೇ ಅವನ್ ಜೀವನ ಅಂತ ಹೇಳ್ತಾ ಇದ್ದಂಗೆ ಕಾವ್ಯ ತುಂಬಾ ನಿರಾಶೆಗೊಂಡಿರ್ತಾಳೆ. ರಾಜ್ ಅಲ್ಲಿಂದ ಅವ್ರು ಹೇಳೋ ಮಾತಿಗೆ ಅವನು ಸುಮ್ನೆ ತಲೆ ಬಗ್ಗಿಸ್ಕೊಂಡು ಹೊಂಟೋಗಿರ್ತಾನೆ. ಈ ಕಡೆ ನೋಡಿದ್ರೆ ಕಾವ್ಯನ ಮತ್ತೆ ಆ ಹುಡ್ಗಿರ್ದಿರ್ನೆಲ್ಲಾರನು ಕಾರ್ ಒಳಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅಂತ ಕಾರ್ ಒಳಗ್ ಕೂರ್ಸಿ ಕಳಿಸ್ತಾ ಇರ್ತಾರೆ. ಅದೇ ಟೈಮ್ಗೆ ಇನ್ನೇನ್ ಕಾರ್ ಮೂವ್ ಆಗ್ತಿದಂಗೆ ರಾಜ್ ನೋಡಿದ್ರೆ ಎದುರುಗಡೆನೆ ಇರ್ತಾನೆ. ಅದನ್ನ ನೋಡಿ ಆ ರೌಡಿ ಎದ್ರುಕೊಂಡ್ ಹೊಡೋಗ್ತಾ ಇದ್ರೆ ಆ ಕಡೆಯಿಂದ ಪೊಲೀಸ್ ಅವರು ಬಂದಿ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ದೇ ಬಿಡ್ತಾರೆ. ರಾಜ್ ಎಲ್ಲಾ ಹುಡ್ಗಿರು ಒಬ್ಬೊಬ್ರೆ ಇಳಿತಾ ಇದ್ರೆ ರಾಜ್ ಎಲ್ಲಿ ಕಾವ್ಯ ಎಲ್ಲಿ ಅಂತ ನೋಡ್ತಾ ಇದ್ದಂಗೆ ಆಗ ಕಾವ್ಯ ಸೀದಾ ಇಳ್ದಿ ರಾಜ್ ಹತ್ರ ಓಡೋಗಿ ತಪ್ಕೊಂಡು ಥ್ಯಾಂಕ್ಸ್ ರೀ ಅಂತ ಹೇಳ್ತಾ ಇರ್ತಾಳೆ. ನಿಮ್ಮಂತ ಹೆಂಗಸ್ರು ಇರ್ಬೇಕಮ್ಮ, ನೋಡು ತುಂಬಾ ಧನ್ಯವಾದಗಳು ಸರ್, ನೀವ್ ಈ ರೀತಿ ಇಮಿಡಿಯೇಟ್ಲಿ ನಮ್ಗೆ ಇಂತ ದೊಡ್ಡ ಕಿಲ್ಲರ್ನ ಇಟ್ಕೊಟ್ಟಿದ್ದೀರಾ, ನಮ್ಗೆ 6 ತಿಂಗಳಿಂದ ನಮ್ಗೆ ಹುಡುಕಿ ಸಾಕಾಗಿತ್ತು, ಜಸ್ಟ್ ನೋಡಿ ನಿಮ್ ಹೆಂಡತಿಗೋಸ್ಕರ ನೀವ್ ಇಷ್ಟು ಪರಸಾಹಸ ಪಟ್ಟಿ ನಮಗ್ ಬೇಕಾಗಿರೋ ವ್ಯಕ್ತಿನೂ ನೀವು ಹುಡ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸರ್ ಅಂತ ಹೇಳಿ ಆ ಪೊಲೀಸ್ ಅವರು ಸಹ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಅಪ್ಪು, ಅಲ್ಲ ಬಾವಾ ಅದೇಂಗ್ ಕಂಡಿಡ್ದೆ ಅಂತ ಹೇಳಿದಾಗ ಅವನ್ ಕೈಗೆ ಸಿಕ್ಕಿರೋ ವಿಚಾರ ಗೊತ್ತಾಗಿರುತ್ತೆ, ಅದು ಅಲ್ಲೇ ಬಿದ್ದೋಗಿರುತ್ತೆ ಆ ಫಾರ್ಮ್ ಹೌಸ್ ಒಳಗೆ ಅಂತ. ಅದನ್ನ ನೋಡಿ ಇದು ಕಾವ್ಯನ್ ವಾಲೆ ಅಲ್ವಾ ಅಂತ ಅವ್ನ್ ಕಂಡಿಡ್ಕೊಂಡು ಅಲ್ಲಿಂದ ಹೊರಟಿರ್ತಾನೆ. ಕಾವ್ಯ ಮತ್ತೆ ಅಪ್ಪು ಇಬ್ರು ಆ ವಿಚಾರನ ಕೇಳಿ ಸಂತೋಷ ಪಟ್ಕೊಂಡು ಅಲ್ಲಿಂದ ಹೊರಟಿರ್ತಾರೆ. ಈಗ ಸಾಕು ಮಾಡಿರೋ ಗನಂದರಿ ಕೆಲ್ಸಗಳೆಲ್ಲ, ನೀನ್ ಏನ್ ಮಾಡ್ಬೇಕು ಏನಿಲ್ಲ ಅಂತ ನನ್ಗೆ ಮುಂಚೆನೆ ಹೇಳ್ಬಿಟ್ಟು ಮಾಡೋದ್ನ ಕಲಿ ಅಂತ ರಾಜ್ ಕಾವ್ಯನ್ಗೆ ಮತ್ತೆ ಕ್ಲಾಸ್ ತಗೊಳ್ತಾ ಇರ್ತಾನೆ. ಈಗ ಕಾವ್ಯನ ಸೇಫ್ ಮಾಡ್ದ ರಾಜ್ ಹೇಗೋ ಕಾವ್ಯ ಸೇಫ್ ಆದ್ಲ ಅಂತ ಒಂದು ಭರವಸೆಯಲ್ಲಿ ಹೊರಡ್ತಾ ಇದ್ದಾನೆ. ಈ ಕಡೆ ನೋಡಿದ್ರೆ ಈಗ ರಾಜ್ ಕಾವ್ಯನ ಹೇಗೋ ಸೇಫ್ ಆದ್ಲು ಅಂತ ಮನೆಗ್ ಕರ್ಕೊಂಡ್ ಹೊರಟಿದ್ದಾನೆ. ಈಗ ಮತ್ತೆ ಮನೇಲಿ ಏನಾದ್ರು ಕಾವ್ಯನಿಂದ ಗಂಡಂತರ ಕಾದಿದ್ಯಾ ಇಲ್ವಾ, ರಾಜೆ ಕಾವ್ಯ ಕಿಡ್ನಾಪ್ ಆಗಿರೋ ವಿಚಾರ ಮನೆ ಮಂದಿಯವ್ರಿಗೆ ತಿಳಿಸ್ತಾಳ, ಆ ವಿಚಾರ ಹೋಗಿ ಅವ್ರ ಅಪ್ಪನ್ಗೆ ಈ ರೀತಿ ಮಾಯನ ಹುಡ್ಕೊಂಡ್ ಹೋಗಿ ಈ ರೀತಿ ಕಿಡ್ನಾಪ್ ಆಗಿದ್ದಾಳೆ ಅನ್ನೋ ವಿಚಾರ ಸುಭಾಷ್ ಅವ್ರಿಗೆ ತಿಳಿಸ್ತಾರ, ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.